ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಗ್ಯಾಸ್ಟ್ರೈಟಿಸ್ ಅಥವಾ ಗ್ಯಾಸ್ ಟ್ರಬಲ್ ಸೀರೀಸ್ನಲ್ಲಿ 4ನೇ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದೆ ಬಂದಿದ್ದೀನಿ. ಇದುವರೆಗೂ ನಾವು ಗ್ಯಾಸ್ಟ್ರೈಟಿಸ್ ಅಂದರೆ ಏನು, ಎಚ್ ಪೈಲರಿ ಬ್ಯಾಕ್ಟೀರಿಯಾ ಅಂದರೆ ಏನು, ಹೈಪರ್ ಅಸಿಡಿಟಿ ಅಂದರೆ ಏನು, ಹೈಪೋ ಅಸಿಡಿಟಿ ಅಂದರೆ ಏನು, ಅದಕ್ಕೆ ಕಾರಣಗಳೇನು ಅಂತ ಹೇಳ್ಬಿಟ್ಟು ಈ ಹಿಂದಿನ ಒಂದು 3 ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಇವತ್ತು ಎಚ್ ಪೈಲರಿಯ ಪರಿಹಾರ. ನಾನು ಮುಂಚೆನೇ ಹೇಳ್ದಂಗೆ ಎಚ್ ಪೈಲರಿ ಅನ್ನೋದು ಒಂದು ನೊಟೋರಿಯಸ್ ಬ್ಯಾಡ್ ಬ್ಯಾಕ್ಟೀರಿಯಾ. ನಮ್ಮ ದೇಹದಲ್ಲಿ ಸಾವಿರಾರು ಸೂಕ್ಷ್ಮಾಣುಗಳು, ಕೋಟ್ಯಾಂತರ ಥರದ ಸೂಕ್ಷ್ಮಾಣು ಜೀವಿಗಳಲ್ಲಿ ಒನ್ ಆಫ್ ದ ಡೇಂಜರಸ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಈ ಎಚ್ ಪೈಲರಿ ಬ್ಯಾಕ್ಟೀರಿಯಾ. ನಿಮಗೆ ಸಣ್ಣದಾಗಿ ಒಂದು ಮೈಗ್ರೇನ್ ಇರ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು, ಹೈಪರ್ ಅಸಿಡಿಟಿ ಇರ್ಬೋದು, ಗರ್ಡ್ ಇರ್ಬೋದು, ಅಲ್ಸರ್ಸ್ ಇರ್ಬೋದು, ಅಥವಾ ಈ ಗ್ಯಾಸ್ಟ್ರಿಕ್ ಕಾರ್ಸಿನೋಮಾ ಇರ್ಬೋದು. ಈ ಥರ ಎಲ್ಲ ಥರ ಪ್ರಾಬ್ಲಮ್ಸ್ನ ತಂದುಕೊಡಲಿಕ್ಕೆ ಈ ಒಂದು ಬ್ಯಾಕ್ಟೀರಿಯಾ ಹೇಗೆ ಕಾರಣ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಇವತ್ತು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಎಚ್ ಪೈಲರಿ ಬ್ಯಾಕ್ಟೀರಿಯಾನ ನಮ್ಮ ದೇಹದಿಂದ ಹೇಗೆ ತೆಗೆದುಹಾಕೋ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸಾಧಾರಣವಾಗಿ ನಿಮಗೆ ಎಚ್ ಪೈಲರಿ ಬ್ಯಾಕ್ಟೀರಿಯಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಎಂಡೋಸ್ಕೋಪಿ ಮಾಡ್ತಾರೆ. ಮಾಡಿಬಿಟ್ಟು ಒಂದು ಸಣ್ಣ ಒಂದು ಬಯೋಪ್ಸಿ, ಒಂದು ತುಂಡನ್ನು ತೆಗೆದುಬಿಟ್ಟು ಅದಕ್ಕೆ ನಾರ್ಮಲಿ ಲ್ಯಾಬಿಗೆ ಕಳಿಸ್ಬಿಟ್ಟು ಅದರಲ್ಲಿ ನಾವೇನಾದ್ರು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಎಚ್ ಪೈಲರಿ ಬ್ಯಾಕ್ಟೀರಿಯಲ್ ಸ್ಟೇನ್ಸ್ ಬೆಳೀತಾ ಇದೆಯಾ ಅಂತ ನೋಡಿಬಿಟ್ಟು ಆಮೇಲೆ RUT ಪಾಸಿಟಿವ್, RUT ಫಾರ್ ಎಚ್ ಪೈಲರಿ ಪಾಸಿಟಿವ್ ಅಂತ ಹೇಳ್ತೀವಿ. ಅಂದರೆ ರಿಯಾಕ್ಟಿವ್ ಯೂರಿಯಸ್ ಟೆಸ್ಟ್ ಅಂತ, ಅದು RUT ಅಂತ ಹೇಳಿದ್ರೆ. ಆ ಯೂರಿಯಸ್ ಟೆಸ್ಟಲ್ಲಿ ಪಾಸ್ ಆದರೆ ಈ ಎಚ್ ಪೈಲರಿ ಬ್ಯಾಕ್ಟೀರಿಯಾ ತುಂಬ ಪ್ರಮಾಣದಲ್ಲಿ ನಿಮ್ಮ ಹೊಟ್ಟೆಲಿದೆ, ಅದರಿಂದನೇ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತ ಕಂಡುಕೊಂಡ್ಬಿಟ್ಟು ನಿಮಗೆ ಕೆಲವು ಇಂಗ್ಲೀಷ್ ಮೆಡಿಸಿನ್ಸ್ಗಳು ನಾರ್ಮಲಿ ಏನು ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಆ್ಯಂಟಿಬಯೋಟಿಕ್ ಇರುತ್ತೆ, ಒಂದು ಆ್ಯಂಟಾಸಿಡ್ ಇರುತ್ತೆ, ಮತ್ತು 2 ಥರದ ಆ್ಯಂಟಿಬಯೋಟಿಕ್, ಒಂದು ಆ್ಯಂಟಾಸಿಡ್ ನಾರ್ಮಲಿ ಕೊಡುವಂಥದ್ದು, ಅದು ಟ್ರಿಪಲ್ ಥೆರಪಿ ಅಂತ ಹೇಳ್ಬಿಟ್ಟು. ಆದರೆ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲರೂ ಈ ಟ್ರಿಪಲ್ ಥೆರಪಿ ಮಾಡ್ತೀರಾ, ಆದರೆ ಮಾಡ್ತಾ ಇರಬೇಕಾದ್ರೆ ನಿಮಗೆ ಆ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆದಂಗೆ ಅನಿಸುತ್ತೆ. 1 ವಾರ 2 ವಾರ ಬಿಟ್ಟ ತಕ್ಷಣ 90% ಆಫ್ ಕೇಸಸ್ಸಲ್ಲಿ ಈ ಎಚ್ ಪೈಲರಿ ಬ್ಯಾಕ್ಟೀರಿಯಾ ಮತ್ತೆ ಬರುತ್ತೆ. ಯಾಕಂದರೆ ಫಾಲೋ ಅಪ್ ಇರೋಲ್ಲ ಅದಕ್ಕೆ. ಆದರೆ ನೈಸರ್ಗಿಕವಾಗಿ ನಾವು ಇದಕ್ಕೆ ಚಿಕಿತ್ಸೆ ಕೊಟ್ಟಾಗ ಸಂಪೂರ್ಣವಾಗಿ ಎರಾಡಿಕೇಟ್ ಮಾಡ್ಬೋದು. ನಾನಿಲ್ಲಿ ಹೇಳ್ತಾ ಇರುವಂಥ ಒಂದು ಟ್ರಿಪಲ್ ಥೆರಪಿ ಹೇಗೆ ಅಂತ ಹೇಳಿದ್ರೆ, ಇದು ಮೊದಲಿಗೆ ಒಂದು ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ನ ತೊಗೊಳ್ಳುವಂಥದ್ದು, ನಾಟ್ ಆರ್ಟಿಫಿಷಿಯಲ್ ಆ್ಯಂಟಿಬಯೋಟಿಕ್ಸ್. ಸಾವಿರಾರು ಗಿಡಮೂಲಿಕೆಗಳಲ್ಲಿ, ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಒಂದು ಆಹಾರಗಳಲ್ಲಿ ನಮಗೆ ಪ್ರಕೃತಿದತ್ತವಾಗಿ ಎಚ್ ಪೈಲರಿ ಬ್ಯಾಕ್ಟೀರಿಯಾನ ತೆಗೆದುಹಾಕುವಂಥ ಒಂದು ಕ್ಷಮತೆ ಇರುತ್ತೆ. ಅದು ಯಾವ್ಯಾವುದು, ಮತ್ತು ಎರಡನೇದಾಗಿ ಆಹಾರ ಕ್ರಮ. ಟ್ರಿಪಲ್ ಥೆರಪಿ ಎರಡನೇ ಥೆರಪಿ ಅಂತಂದರೆ ನಿಮ್ಮ ಆಹಾರ ಕ್ರಮ ಹೇಗಿರಬೇಕು, ಯಾವುದನ್ನ ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಮತ್ತು ಮೂರನೇದಾಗಿ ನ್ಯಾಚುರಲ್ ಪ್ರೋಬಯೋಟಿಕ್ಸ್. ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಅವಶ್ಯಕ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಹೇಗೆ ಒದಗಿಸುವುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ನಮ್ಮ ನ್ಯಾಚುರಲ್ ಟ್ರಿಪಲ್ ಥೆರಪಿ ಮೊದಲನೇದು ಬರೋದು ಅಂತ ಹೇಳಿದ್ರೆ ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್. ಈ ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ ಏನಂತ ಹೇಳಿದ್ರೆ ಕೆಲಸ ಮಾಡ್ತಾವೆ ಅಂತ ಹೇಳಿದ್ರೆ, ಈ ಎಚ್ ಪೈಲರಿ ಏನು ನಮ್ಮ ಹೊಟ್ಟೆಯ ಭಾಗದಲ್ಲಿ ಅಂಟುಕೊಂಡಿರುತ್ತೋ ಅದನ್ನು ಬೇರ್ಪಡಿಸುತ್ತೆ, ಅದರ ಒಂದು ಬೆಳವಣಿಗೆಯನ್ನು ಕುಂಠಿತವನ್ನಾಗಿ ಮಾಡ್ತವೆ, ಅದರ ಶೆಲ್ಸ್ನ ಡಿಸ್ಟ್ರಾಯ್ ಮಾಡಿಬಿಟ್ಟು ಆ ಎಚ್ ಪೈಲರಿನ ಸಾಯಿಸಿಬಿಟ್ಟು ನಮ್ಮ ದೇಹದಿಂದ ಹೊರಗೆ ಹಾಕುವಂಥ ಕೆಲಸವನ್ನು ಈ ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ ಮಾಡ್ತವೆ. ಅದರಲ್ಲಿ ಮೊದಲನೇದಾಗಿ ಜೇಷ್ಠ ಮಧು ಅಥವಾ ಎಸ್ಟಿ ಮಧು. ಎಸ್ಟಿ ಮಧು ಅಂತ ನಿಮಗೆ ಗ್ರಂಥಿಗಳಲ್ಲಿ ಸಿಗುತ್ತೆ, ಲಿಕೋರೈಸ್ ಅಂತ ಕರಿತೀವಿ, ಗ್ಲಿಸಿರಿಸಾ ಗ್ಲಾಬ್ರಾ ಅಂತ ಅದ್ರ ಬೊಟಾನಿಕಲ್ ನೇಮ್. ಈ ಲಿಕೋರೈಸನ್ನು ನೀವು ಸಣ್ಣದಾಗಿ ಪುಡಿಯನ್ನು ಮಾಡಿಟ್ಕೊಳ್ಳಿ. ಆ ಪುಡಿಯನ್ನು ಮಾಡಿಟ್ಕೊಂಡಲ್ಲೇ ಒಂದು ಚಿಟಿಕೆಯಷ್ಟು ಅಥವಾ 1 ಟೀ ಸ್ಪೂನ್ನಷ್ಟು ನೀವು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದರ ಒಂದು ಕಷಾಯ ಮಾಡಿಕೊಂಡು ಡೈಲಿ ಕುಡಿತಾ ಬಂದಲ್ಲಿ ಎಚ್ ಪೈಲರಿ ಬ್ಯಾಕ್ಟೀರಿಯಾ ಕಡಿಮೆ ಆಗ್ತಾ ಬರುತ್ತೆ. ಈ ಹೈಪರ್ ಅಸಿಡಿಟಿ ಇರ್ಬೋದು, ಹೈಪೋ ಅಸಿಡಿಟಿ ಇದ್ದವರು ಇಬ್ಬರು ಇದನ್ನು ಮಾಡ್ಬೋದು. ಎರಡನೇದಾಗಿ ಅಂತ ಹೇಳಿದ್ರೆ ಕಪ್ಪು ಜೀರಿಗೆ ಅಥವಾ ಕಲೋಂಜಿ ಸೀಡ್ಸ್ ಅಂತ ನೀವೇನು ಕರಿತೀರಾ, ಆ ಕಪ್ಪು ಜೀರಿಗೆಯನ್ನು ಡೈಲಿ ಕನ್ಸ್ಯೂಮ್ ಮಾಡುವಂಥದ್ದು. 1 ಟೀ ಸ್ಪೂನ್ನಷ್ಟು ಈ ಕಪ್ಪು ಜೀರಿಗೆಯನ್ನು 1 ಟೀ ಸ್ಪೂನ್ ಜೇನುತುಪ್ಪದೊಂದಿಗೆ ಸೇವಿಸ್ತಾ ಬಂದಲ್ಲಿ, ಒಂದು ಒಟ್ಟಿಗೆ ಸೇವಿಸ್ತಾ ಚೆನ್ನಾಗಿ ಅಗದು ಅದನ್ನು ರಸವನ್ನು ಕುಡಿದು ಅದನ್ನು ನುಂಗ್ತಾ ಬಂದಲ್ಲಿ ಕೂಡ ಈ ಹೊಟ್ಟೆ ಭಾಗದ, ಇದು ಊಟಕ್ಕಿಂತ ಮುಂಚೆ ಮಾಡಿದ್ರೆ ಭಾಳ ಒಳ್ಳೆಯದು. ಯಾಕಂತ ಹೇಳಿದ್ರೆ ಹೊಟ್ಟೆ ಖಾಲಿ ಇದ್ದಾಗ ಮಾಡಿದ್ರೆ ಡೈರೆಕ್ಟಾಗಿ ಇದು ನಮ್ಮ ಎಚ್ ಪೈಲರಿ ಬ್ಯಾಕ್ಟೀರಿಯಾ ಮೇಲೆ ಆ್ಯಕ್ಟ್ ಮಾಡುತ್ತೆ, ಎಚ್ ಪೈಲರಿ ಬ್ಯಾಕ್ಟೀರಿಯಾ ಕಿಲ್ ಆಗುತ್ತೆ, ಎರಾಡಿಕೇಟ್ ಆಗುತ್ತೆ. ಮೂರನೇದಾಗಿ ಸೊಗದೆಬೇರು. ಸೊಗದೆಬೇರು ಇಸ್ ಆಲ್ಸೋ ಒನ್ ಆಫ್ ದ ವಂಡರ್ಫುಲ್ ಕಿಲ್ಲರ್ ಆಫ್ ಎಚ್ ಪೈಲರಿ ಅಂತ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಈ ಸೊಗದೆಬೇರಿನ ಕಷಾಯ ಕೂಡ ಮಾಡ್ಕೊಂಡು ಕುಡಿಬೋದು. ಸೊಗದೆಬೇರು ಅಂತ ಕೂಡ ಸಿಗುತ್ತೆ ನಿಮಗೆ ಈ ಗಂತಿಗೆ ಅಂಗಡಿಗಳಲ್ಲಿ. ಅದನ್ನು ತಂದುಕೊಂಡು ನೀವು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ, ಒಂದು 200 ml ನೀರಿಗೆ ಹಾಕಿ ಕುದಿಸಿ 100 ml ತನಕ ಇಳಿಸ್ಕೊಂಡು ಒಂದು ಕಷಾಯವನ್ನು ಮಾಡಿಕೊಂಡು ಕುಡಿತಾ ಬರೋದ್ರಿಂದ ಕೂಡ ಹೈಪರ್ ಅಸಿಡಿಟಿ ಸಿಂಪ್ಟಮ್ಸ್ ತುಂಬ ಕಡಿಮೆ ಆಗುತ್ತೆ, ಎಚ್ ಪೈಲರಿ ಕಿಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ನಿಜೆಲ್ಲಾ ಸಟೈವಾ ಅಂತ ನೀವು ಸುಮಾರು ಸ್ಟಡೀಸ್ ನೋಡಿ, ನಿಜೆಲ್ಲಾ ಸಟೈವಾ ಇರ್ಬೋದು, ಗ್ಲಿಸಿರಿಸಾ ಗ್ಲಾಬಾ ಇರ್ಬೋದು, ಅಥವಾ ಈ ಕಲೋಂಜಿ ಸೀಡ್ಸ್ ಇರ್ಬೋದು, ಆನ್ ಎಚ್ ಪೈಲರಿ ಅಂತ ಹೇಳ್ಬಿಟ್ಟು ನೀವು ಟೈಪ್ ಮಾಡಿದ್ರೆ ನಿಮಗೆ ಒಂದು ಸೈಂಟಿಫಿಕ್ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ. ಅದನ್ನು ಆ ರೀತಿ ಫಾಲೋ ಮಾಡ್ತಾ ಬಂದರೆ ಡೆಫಿನೆಟ್ಲಿ ಎಚ್ ಪೈಲರಿ ಕಿಲ್ ಆಗ್ತಾ ಬರುತ್ತೆ. ಎರಡನೇದು ಭಾಳ ಮುಖ್ಯ ಆ್ಯಕ್ಚುಲಿ. ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ನ್ಯಾಚುರಲ್ ಟ್ರಿಪಲ್ ಥೆರಪಿ ಅದು ಕನ್ವೆನ್ಷನಲ್ ಟ್ರಿಪಲ್ ಥೆರಪಿ ತೊಗೊಂಡಾಗ ಯಾಕೆ ವಾಪಸ್ ಬರುತ್ತೆ ಅಂತ ಹೇಳಿದ್ರೆ, ನಾವು ಅದನ್ನು ಡಯಟಿಂದ ಸಪೋರ್ಟ್ ಮಾಡಲ್ಲ, ನಿಮ್ಮ ಡಯಟಿಂದ ಅದು ಸಪೋರ್ಟ್ ಮಾಡಬೇಕು. ಡಯಟ್ ಹೇಗೆ ಅಂತ ಹೇಳಿದ್ರೆ, ಎಚ್ ಪೈಲರಿ ಬ್ಯಾಕ್ಟೀರಿಯಾ ಹಾರ್ಮ್ ಆಗುವಂಥ ನಾವು ಫುಡ್ಗಳು ತೊಗೋಬಾರ್ದು.
ಉಪ್ಪು ಸಕ್ಕರೆ ಆದಷ್ಟು ನೋಡಿ, ನಮ್ಮಲ್ಲಿ ಬರೋರಿಗೆ ಎಲ್ಲರಿಗೂ ನಾವು ಫಸ್ಟ್ ಉಪ್ಪು ಮತ್ತು ಸಕ್ಕರೆನ ಸ್ಟಾಪ್ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಗ್ಯಾಸ್ಟ್ರೈಟಿಸ್ ಈ ಎಚ್ ಪೈಲರಿ ಬ್ಯಾಕ್ಟೀರಿಯಾ ಡೆವಲಪ್ ಆಗೋದೇ ಈ ಜಾಸ್ತಿ ಉಪ್ಪಿನ ಅಂಶದಿಂದ ಮತ್ತು ಸಕ್ಕರೆ ಅಂಶದಿಂದ. ಸೊ ಅತಿಯಾಗಿ ಸಕ್ಕರೆ ಇರೋವಂಥ ಅಂಶಗಳು, ಬೇಕರಿ ಐಟಮ್ಸ್ಗಳು, ಚಿಪ್ಸು, ಫ್ರೈಡ್ ಐಟಮ್ಸ್ಗಳು ಇದೆಲ್ಲ ತಿನ್ನೋದನ್ನು ಅವಾಯ್ಡ್ ಮಾಡಿ. ಆದಷ್ಟು ಉಪ್ಪನ್ನ ಕಡಿಮೆ ಮಾಡ್ತಾ ಬನ್ನಿ. ಎರಡನೇದಾಗಿ ನಿಕ್ಕಲ್ ಅಂಶ ಕಡಿಮೆ ಇರುವಂಥ ಆಹಾರಗಳನ್ನ ತಗೊಳ್ಳಿ. ಈ ತೌಡಿನಲ್ಲಿ ಅಕ್ಕಿ ತೌಡು, ಗೋಧಿ ತೌಡು, ಈ ಹಸ್ಕ್ಸಲ್ಲೆಲ್ಲ ಜಾಸ್ತಿ ನಿಕ್ಕಲ್ ಅಂಶ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನಾವು ಹಸ್ಕನ್ನ ಅವಾಯ್ಡ್ ಮಾಡಿಬಿಡ್ತೀವಿ. ಪಾಲಿಶ್ಡ್ ರೈಸ್ ತಗೊಳ್ಳಿ. ನೀವು ಅನ್ಪಾಲಿಶ್ಡ್ ರೈಸ್ ತಗೊಳ್ಳೋಕ್ಕಿಂತ ಪಾಲಿಶ್ಡ್ ರೈಸ್ನಲ್ಲೇ ಊಟ ಮಾಡಿ. ಒಂದು 15-20 ದಿನ ಅದು ಮಾಡ್ತಾ ಬಂದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಈ ಹಿಂದಿನ ದಿವಸದ ತಂಗಳ ಗಂಜಿಯನ್ನು ತಿನ್ನುವಂಥದ್ದು, ಅಂದರೆ ರಾತ್ರಿ ಉಳಿದಂಥ ಅನ್ನಕ್ಕೆ ನೀವು ಬಿಸಿ ನೀರನ್ನ ಹಾಕಿ ಇಟ್ಬಿಟ್ಟು ಬೆಳಿಗ್ಗೆ ಅದು ನೀವು ತಿಂಡಿಯ ಬದಲಿಗೆ ಈ ಅನ್ನ ಮತ್ತು ಈ ಗಂಜಿಯನ್ನು ಸೇರಿಸಿ ಈ ಮೊಸರಿನೊಂದಿಗೆ ಸೇವಿಸ್ತಾ ಬರೋದ್ರಿಂದ ಹೊಟ್ಟೆ ತಂಪಾಗಿರುತ್ತೆ. ಒಳ್ಳೆಯ ಬ್ಯಾಕ್ಟೀರಿಯಲ್ ಕಲ್ಚರ್ ಡೆವಲಪ್ ಆಗುತ್ತೆ. ಒಳ್ಳೆಯ ಬ್ಯಾಕ್ಟೀರಿಯಾ ಡೆವಲಪ್ ಆದ ತಕ್ಷಣ, ಜಾಸ್ತಿ ಆದ ತಕ್ಷಣ ಕೆಟ್ಟ ಬ್ಯಾಕ್ಟೀರಿಯಾ ಕಡಿಮೆ ಆಗ್ತವೆ. ಯಾಕಂದರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಏನು ಉತ್ಪಾದನೆ ಮಾಡ್ತಾವಲ್ಲ ಈ ಕೆಮಿಕಲ್ಸು, ಅದು ಈ ಎಚ್ ಪೈಲರಿ ಬ್ಯಾಕ್ಟೀರಿಯಾನ ಉಳಿಯಕ್ಕೆ ಬಿಡೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಬ್ಯಾಲೆನ್ಸ್ ತಪ್ಪೋಗಿರುತ್ತೆ. ಇಲ್ಲಿ ಸಾಧಾರಣವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಆ ಬ್ಯಾಲೆನ್ಸ್ ಇರಲ್ಲ. ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗಿರ್ತವೆ, ಒಳ್ಳೆ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗಿರ್ತವೆ. ಅದೇ ನಾವು ಒಳ್ಳೆ ಬ್ಯಾಕ್ಟೀರಿಯಾಗಳು ಜಾಸ್ತಿ ಮಾಡಿದಾಗ ಆಟೋಮ್ಯಾಟಿಕ್ಕಾಗಿ ಈ ನೆಗೆಟಿವ್ ಬ್ಯಾಕ್ಟೀರಿಯಾಸ್ ಕಡಿಮೆ ಆಗುತ್ತೆ. ಸೊ ಈ ಟೆಕ್ನಿಕ್ ಫಾಲೋ ಮಾಡೋದ್ರಿಂದ ಮೇಂಟೆನೆನ್ಸ್ ಥೆರಪಿಯಾಗಿ ಯೂಸ್ ಮಾಡ್ಕೋಬೋದು. ತುಂಬ ವರ್ಷದಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದ್ದವರಲ್ಲಿ ಇದೊಂದು ಟೆಕ್ನಿಕ್ ನೀವು ಫಾಲೋ ಮಾಡಿದ್ರೆ ಕೇವಲ 1 ವಾರದಲ್ಲಿ ನಿಮಗೆ ಸಾಕಷ್ಟು ರಿಸಲ್ಟ್ ಕಂಡು ಬರ್ತಾ ಇದೆ. ಮೂರನೇದಾಗಿ ಪ್ರೋಬಯೋಟಿಕ್ಸ್, ಒಳ್ಳೆಯ ಪ್ರೋಬಯೋಟಿಕ್ ರಿಚ್ ಫುಡ್ಸ್. ನಾನು ಮುಂಚೆ ಹೇಳ್ದಂಗೆ ಮೊಸರು ಇರ್ಬೋದು, ಇದರಲ್ಲಿ ಒಳ್ಳೆಯ ಪ್ರೋಬಯೋಟಿಕ್ ಅಂಶ ಇರುತ್ತೆ. ಒಳ್ಳೆಯ ಫೈಬರ್, ನಾರಿನಾಂಶ ಇರುವಂಥ ಆಹಾರಗಳು. ಈ ಬಾಳೆ ದಿಂಡಿರ್ಬೋದು, ಈ ಬಾಳೆ ಮೂಕು ಅಂತ ಬರುತ್ತೆ, ಈ ಮಲೆನಾಡು ಸೈಡೆಲ್ಲ ಕೊಡ್ತಾರೆ. ಈಗ ಬ್ಯಾಂಬೂ ಶೂಟ್ಸ್ ಅಂತ ಹೇಳ್ತೀವಿ, ಕಳಿಲಿ ಅಂತ ಹೇಳ್ತೀವಿ. ಇದರೆಲ್ಲ ರಿಚ್ ಪ್ರೋಬಯೋಟಿಕ್ ಫೈಬರ್ ಇರುತ್ತೆ. ಈ ಥರ ಒಳ್ಳೆಯ ಪ್ರೋಬಯೋಟಿಕ್ ಫೈಬರ್ ಇರುವಂಥ ಫುಡ್ಸ್ನ ತೊಗೊಳ್ತಾ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಎಚ್ ಪೈಲರಿಗೆ ಅದು ಎಗನೆಸ್ಟಾಗಿ ಕೆಲಸ ಮಾಡುತ್ತೆ. ಇನ್ನೊಂದು, ನೀವು ತೊಗೊಳ್ತಾ ಇರುವಂಥ ಒಂದು ಗುಡ್ ಬ್ಯಾಕ್ಟೀರಿಯಲ್ ಸ್ಟ್ರೈನ್ಸಿಗೆ ಅದು ಹೆಲ್ಪ್ ಮಾಡುತ್ತೆ. ಇನ್ವಾದಲ್ಲಿ ಒಳ್ಳೆಯ ಪ್ರೋಬಯೋಟಿಕ್ ಸ್ಟ್ರೈನ್ಸ್ ಇರುವಂಥ ಕ್ಯಾಪ್ಸೂಲ್ಸ್ಗಳನ್ನ ತೊಗೋಬೋದು ನೀವು. ಈಗ ಬಿಫಿಡೋ ಬ್ಯಾಕ್ಟೀರಿಯಮ್ ಇರ್ಬೋದು, ಲ್ಯಾಕ್ಟೋಬ್ಯಾಸಿಲಸ್ ಇರ್ಬೋದು, ಈ ಸಾಕರೋಮೈಸಿಸ್ ಬೊಲರಾಡಿ ಅಂತ ಇರ್ಬೋದು. ಈ ಥರ ಎಲ್ಲ ಕೆಲವು ಸ್ಟ್ರೈನ್ಸ್ ಇರುವಂಥ ಒಳ್ಳೊಳ್ಳೆ ಬ್ಯಾಕ್ಟೀರಿಯಾಗಳ ಸ್ಟ್ರೈನ್ಸ್ ಸಿಗ್ತಾವೆ ನಿಮಗೆ ಈ ಮಾರ್ಕೆಟ್ನಲ್ಲಿ. ನಿಮ್ಮ ಈ ಪ್ರೋಬಯೋಟಿಕ್ ಕ್ಯಾಪ್ಸೂಲ್ಸ್ ಅಂತ ಹೊಡೆದ್ರೆ ನಿಮಗೆ ಸುಮಾರು ಸಿಗುತ್ತೆ. ಸೊ ಈ ಥರದ್ರಲ್ಲಿ ನೀವು ಒಳ್ಳೆಯ ಕಂಟೆಂಟ್ ಇರುವಂಥ ಈ ಪ್ರೋಬಯೋಟಿಕ್ ಆಹಾರಗಳನ್ನ ಮತ್ತು ಈ ಸಪ್ಲಿಮೆಂಟ್ಗಳನ್ನ ತಗೊಳ್ಳೋದ್ರಿಂದ ನೆಗೆಟಿವ್ ಬ್ಯಾಕ್ಟೀರಿಯಾ ಗ್ರೋತ್ ಕಡಿಮೆ ಆಗುತ್ತೆ, ಪಾಸಿಟಿವ್ ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ಇದನ್ನು ಮೇಂಟೈನ್ ಮಾಡ್ಕೊಳ್ತಾ ಹೋದರೆ ಮತ್ತೆ ನಿಮಗೆ ಈ ಒಂದು ಗ್ಯಾಸ್ಟ್ರಿಟಿಸ್ ಸಮಸ್ಯೆಯಿಂದ ಎಚ್ ಪೈಲರಿಯಿಂದ ಆಗ್ತಾ ಇರುವಂಥ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡ್ಬೋದು. ಹಾಗಾಗಿ ನಿಮಗೆ ಇರೋದು ಹೈಪರ್ ಅಸಿಡಿಟಿನೋ ಇಂಡೈಜೆಷನ್ನೋ ಅಥವಾ IBS ಇದನ್ನು ಸರಿಯಾಗಿ ತಿಳ್ಕೊಂಡು ಹಂತವಾಗಿ ಅದಕ್ಕೆ ಚಿಕಿತ್ಸೆ ನೀಡಿದಲ್ಲಿ ಖಂಡಿತವಾಗ್ಲೂ ನಿಮ್ಮ ಪ್ರಾಬ್ಲಮಿಂದ ನೀವು ಹೊರಡೆ ಬರ್ಬೋದು. ಇದೇ ಥರ ಹೊಟ್ಟೆಗೆ ಸಂಬಂಧಪಟ್ಟಂಥ ಬೇರೆ ಕಾಯಿಲೆಗಳೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.